ನನಗೆ ಮಾಹಿತಿ ಇದ್ದ ಪ್ರಕಾರ ಆ ಆಸ್ಪತ್ರೆಯಲ್ಲಿ BPL ಕಾರ್ಡ್ ನಡೆಯುತ್ತದೆ. ಬಟ್ ಅವರು ಅಂದ್ರೆ ರಾಂಗ್ ಇನ್ಫಾರ್ಮೇಶನ್ ಕೊಟ್ಟಿದ್ರು, ಇಲ್ಲಿ BPL ಕಾರ್ಡ್ ನಡೆಯಲ್ಲ ಅಂತ. ಇದು ಅದನ್ನ ನಾನು ಇದು ಆರೋಗ್ಯ ಇಲಾಖೆಯವ್ರ ಜೊತೆ ಇದನ್ನ ಸಮಾಲೋಚನೆ ಮಾಡಿ ಅವ್ರ BPL ಕಾರ್ಡ್ ಆಕ್ಟಿವೇಟ್ ಮಾಡಿಸಿ ಕೊಟ್ಟೆ. ಅವರಿಗೆ ಉಚಿತವಾಗಿ ಅಂದ್ರೆ ಮಾಸ್ಕ್ ಡಿಸ್ಟ್ರಿಬ್ಯೂಷನ್ ಮಾಡೋದು, ಆಮೇಲೆ ಸ್ಯಾನಿಟೈಸೇಷನ್, ಅವ್ರ ಸುರಕ್ಷಿತ ನಮ್ ಸುರಕ್ಷಿತ. ಆಮೇಲೆ ಇದು ಸ್ಯಾಚುರೇಷನ್ ರೇಟ್ ಇದೆ. ಇವಾಗ ನನಗೆ ಇದು ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದಲ್ಲಿ ರಾಷ್ಟ್ರೀಯ ಅಂದ್ರೆ ವೈದ್ಯಕೀಯ ವಿಭಾಗ ರಾಷ್ಟ್ರೀಯ ಉಪಾಧ್ಯಕ್ಷರಾಗಿ ನೇಮಕ ಮಾಡಿದ್ದಾರೆ. ಅಲ್ಲಿ ಎಲ್ಲಿ ನೋಡಿದ್ರಲ್ಲಿ ಸ್ಕೈ ವಾಕ್, ಸ್ಕೈ ವೀಲಿಂಗ್, ಈ ತರ ನಾವು ಪ್ರಕೃತಿ ಜೊತೆಲಿ ಆಟ ಮಾಡಿದ್ರೆ ಪ್ರಕೃತಿ ಉತ್ತರ ಕೊಟ್ಟೆ ಕೊಡುತ್ತೆ. ಪುಣ್ಯಾತ್ಮ ಪುಣ್ಯಾತ್ಮ. ಇವಾಗ ನಿಮ್ಗೆ ಯಾರೋ ಪೇಷಂಟ್ ಬಂದ್ರು ಅಂದ್ರೆ ಫಸ್ಟ್ ಏಡ್ ತರ ಏನಾದ್ರು ಕಿಟ್ಗಳು ಇಟ್ಟಿದ್ದೀರಾ? ಖಂಡಿತವಾಗಿ ದಯವಿಟ್ಟು ನೋಡ್ಕೊಳ್ಳಿ. ಇವಾಗ ಯಾರಿಗಾದ್ರೂ ಅಂದ್ರೆ ಜ್ವರ ಇದ್ದಾಗ ನೇರವಾಗಿ ಅವ್ರನ್ನ ಅಂದ್ರೆ ಜ್ವರವನ್ನ ಅಂದ್ರೆ ಚೆಕ್ ಮಾಡಬಹುದು. ಆಮೇಲೆ ಏನಾದ್ರು ಮೆಡಿಕಲ್ ಎಮರ್ಜೆನ್ಸಿ ಇದ್ದಾಗ ಅವರಿಗೆ ಇದು ಹ್ಯಾಂಡ್ ಗ್ಲೌಸ್ ಅಂದ್ರೆ ನಮ್ಮ ಇದು ಆರೋಗ್ಯ ಹಿತದೃಷ್ಟಿಯಿಂದ. ಆಮೇಲೆ ಪಾಪ ಇವಾಗ ಪೇಷಂಟ್ ಅಟೆಂಡರ್ ಅವ್ರ ಗೇಟ್ ಅಂತ ಇರ್ತಾರೆ. ಸೊ ಅವ್ರಿಗೆ ಒಳಗಡೆ ಹೋಗ್ಲಿಕ್ಕೆ ಅಂದ್ರೆ ಮಾಸ್ಕ್ ಇದ್ದಾಗ ಇಲ್ಲದಿದ್ದಾಗ ಅವರಿಗೆ ಉಚಿತವಾಗಿ ಅಂದ್ರೆ ಮಾಸ್ಕ್ ಡಿಸ್ಟ್ರಿಬ್ಯೂಷನ್ ಮಾಡೋದು, ಇದೆಲ್ಲಾನು ಕೂಡ ಉಚಿತವಾಗಿ. ಖಂಡಿತವಾಗಿ ಎಲ್ಲಾನು ಉಚಿತವಾಗಿ. ಖಂಡಿತವಾಗಿ. ಆಮೇಲೆ ಸ್ಯಾನಿಟೈಸೇಷನ್, ಅವ್ರ ಸುರಕ್ಷಿತ ನಮ್ ಸುರಕ್ಷಿತ. ಆಮೇಲೆ ಇದು ಸ್ಯಾಚುರೇಷನ್ ರೇಟ್ ಇದೆ. ಇದು ಅಂದ್ರೆ ಇದು ಇಡುದು ಅಂದ್ರೆ ತಾತ್ಪರ್ಯ ಏನಂತಂದ್ರೆ ನಾವು ಆಸ್ಪತ್ರೆ ಹೋಗಿಂದ ಮುಂಚೆ ಸರ್ ಇವರಿಗೆ ಮೊದಲು ಇಷ್ಟು ಇದು ಟೆಂಪರೇಚರ್ ಇತ್ತು, ಇವ್ರದ್ದು ಇವ್ರದ್ದು ಪಲ್ಸ್ ರೇಟ್ ಇಷ್ಟು ಅಂದ್ರೆ ಅವ್ರು ನಾವು ಮಾಹಿತಿ ಕೊಟ್ರೆ ಅವರು ತಮ್ಮ ಮುಂದಿನ ಕಾರ್ಯವನ್ನು ಮಾಡ್ಲಿಕ್ಕೆ ಅವರಿಗೆ ತುಂಬಾ ಸಹಾಯ ಆಗುತ್ತೆ. ಯಾರಿಗೆ? ಡಾಕ್ಟರ್ಗಳಿಗೆ. ಇದೆಲ್ಲ ನೀವು ಮಾಡ್ಬಿಟ್ಟು ಅವ್ರಿಗೆ ಹೇಳ್ತೀರಾ ಡಾಕ್ಟರ್ಗಳಿಗೆ ಈ ತರ ನಾನು ಚೆಕ್ ಮಾಡಿದೀನಿ ಅಂತ ಹೇಳ್ಬಿಟ್ಟು? ಹೌದು ಸರ್, ಖಂಡಿತವಾಗಿ. ಇದು ಡಾಕ್ಟರ್ ಅವರಿಗೆ ಅನುಕೂಲ ಆಗುತ್ತೆ. ಅಂದ್ರೆ ಇವಾಗ ಮನೆ ಬಿಡೋಗ್ಲೇನೆ ನೀವು ಚೆಕ್ ಮಾಡ್ಬಿಟ್ರೆ ಈಗ ಪೇಷಂಟ್ಗೂ ಕೂಡ ಧೈರ್ಯ ಹೇಳ್ದಂಗ ಆಗುತ್ತೆ. ಹೌದು, ಅವಶ್ಯಕತೆ ಇಲ್ಲ. ಯಾಕಂದ್ರೆ ಪಾಪ ಪೇಷಂಟ್ ನಳತಾ ಇರ್ತಾರೆ, ಅವ್ರಿಗೆ ತೊಂದರೆನೂ ಆಗ್ಬಾರ್ದು, ಡಾಕ್ಟರ್ ಅವ್ರಿಗೂ ತೊಂದರೆ ಆಗ್ಬಾರ್ದು. ಅವ್ರಿಗೆ ಇದು ಡಾಕ್ಟರ್ ಅವ್ರಿಗೆ ಪೇಷಂಟ್ ಚಿಕಿತ್ಸೆ ಮಾಡ್ಲಿಕ್ಕೆ ಅನುಕೂಲ ಆಗ್ಲಿ ಅಂತ. ಇದು ಒಂಥರ ಫಸ್ಟ್ ಹೇಳ್ತಾರ. ಫಸ್ಟ್ ಏನೆಲ್ಲ ಈಗ ಜ್ವರ ಚೆಕ್ ಮಾಡೋದಾಗಿರ್ಬೋದು, ಈಗ ಮನೇಲಿ ಏನ್ ಚೆಕ್ ಮಾಡ್ತಾರ ಆ ರೀತಿ ನೀವು ಚೆಕ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತೀರಾ. ಖಂಡಿತವಾಗಿ. ಈಗ ನಿಮ್ಗೆ ನೀವು ಸಹಾಯ ಮಾಡ್ತಿರಲ್ಲ, ನಿಮ್ಗೆ ಹೆಂಗ್ ಗೊತ್ತಾಗುತ್ತೆ? ಹಾಸ್ಪಿಟಲ್ ಕಡೆಯಿಂದ ನಿಮ್ಗೆ ಕರೆ ಬರುತ್ತಾ? ಏನು ಇವ್ರಿಗೆ ಪ್ರಾಬ್ಲಮ್ ಇದೆ ಅಂತ ನಿಮ್ಗೆ ಗೊತ್ತಾಗುತ್ತೆ? ಹೆಂಗೆ ಇದು? ಇವಾಗ ಅಂದ್ರೆ ನನ್ನ ಮಾಹಿತಿ ನಮ್ಮ ಇದು ಅಂದ್ರೆ ಕಂಟ್ರೋಲ್ ರೂಮ್ ನಲ್ಲಿ ಇದೆ, ಆಮೇಲೆ BBMP ನಲ್ಲಿ ಇದೆ. ಅಂದ್ರೆ ಕೆಲವು ಸಂದರ್ಭದಲ್ಲಿ ಏನಾಗುತ್ತೆ ಅಂದ್ರೆ ನೀವೇ ಮಾಹಿತಿ ಇದ್ದ ಪ್ರಕಾರ ಬೆಂಗಳೂರಿನಲ್ಲಿ ಒಂದು ಚಿಕ್ಕ ಗಲ್ಲಿ ಇರುತ್ತೆ, ಸೊ ಅಲ್ಲಿ ಆಂಬ್ಯುಲೆನ್ಸ್ ಬರಲ್ಲ. ಸೊ ಅಂತ ಸಂದರ್ಭದಲ್ಲಿ ಇವಾಗ ನಮ್ಮ ಅಕ್ಕಪಕ್ಕನವರಾಗ್ಲಿ ಇಲ್ಲಿದ್ರೆ ನನಗೆ ಯಾರಾದ್ರೂ ನನ್ನ ದೂರವಾಣಿ ನಂಬರ್ ಬಗ್ಗೆ ಮಾಹಿತಿ ಇದ್ರೆ ಅವ್ರು ನನ್ನ ನಂಬರ್ ಅಂದ್ರೆ ತಮ್ಮ ಅಕ್ಕಪಕ್ಕ ಮನೆಯವ್ರು ಕೊಡ್ತಾರೆ. ಅವ್ರು ನನಗೆ ಕರೆ ಮಾಡಿದಾಗ ನಾನು ರಾತ್ರಿ 12 ಆಗ್ಲಿ ಬೆಳಿಗ್ಗೆ 4 ಗಂಟೆ ಆಗ್ಲಿ ಅವ್ರನ್ನ 24 hours ಖಂಡಿತವಾಗಿ 24 hours ಸೇವೆ ಕೊಡ್ತೀರಾ? ಖಂಡಿತವಾಗಿ. ಯಾವುದೇ ನಾವು ಕೇಳ್ಬೇಕು ಅಂದ್ರೆ ಯಾವುದೇ ₹1 ಕೂಡ ತಗೊಳ್ಳೋದ? ಒಂದು ರೂಪಾಯಿ ಇಲ್ಲ ಸರ್. ನಿಶುಲ್ಕವಾಗಿ ನಿಷ್ಪಕ್ಷಪಾತವಾಗಿ ಕಳೆದ 6 ವರ್ಷದಿಂದ ಈ ಸೇವೆಯನ್ನು ನಾನು ಸಲ್ಲಿಸ್ತಾ ಇದ್ದೇನೆ. ಇದೇ ಒಂದು ನನ್ನ ವಿಚಾರ. ದೇವ್ರು ನನ್ನ ಈ ಭೂಮಿ ಮೇಲೆ ಎಲ್ಲಿ ತನಕ ನನ್ನ ಕೊನೆಯ ಉಸಿರನ್ನು ಇಟ್ಟಿದ್ದೇನೆ ಅಲ್ಲಿ ತನಕ ನಾನು ಈ ಸೇವೆಯನ್ನು, ಯಾಕಂದ್ರೆ ನನಗೆ ಇವಾಗ ನನಗೆ ಯಾವುದೇ ರೀತಿ ಚಿಂತೆ ಇಲ್ಲ. ಶಿರ್ಡಿ ಸಾಯಿಬಾಬಾದಿಂದ ಕಡೆಯಿಂದ ಆಟೋನೋ ಬಂದಿದೆ, ಹಾಗೋಸ್ಕರ ಅಂದ್ರೆ ಯಾವುದೇ ರೀತಿಯ ಚಿಂತೆನೇ ಇಲ್ಲ. ಇದು ನೀವು ತಗೊಂಡಿದ್ದ ಏನಿದು? ಹೌದು ಸರ್. ನೀವು ಇದ್ರಲ್ಲಿ ಇವಾಗ ಈಗ ಅಕಸ್ಮಾತ್ ಏನಾದ್ರು ಬ್ಲಡ್ ಬೇಕಾದ್ರೆ ಇಲ್ಲ ಬ್ಲಡ್ ಡೋನರ್ ನ ಕರ್ಕೊಂಡ್ ಬರ್ಬೇಕಾದ್ರೆ ಅವಾಗ ಇದನ್ನ 2 ವೀಲರ್ ನಾನು ಇದನ್ನು ಉಪಯೋಗಿಸ್ತಾ ಇದ್ದೇನೆ. ಕನ್ನಡದಲ್ಲಿ ದ್ವಿಚಕ್ರ ವಾಹನ ನಾವು ಕಲಿಬೇಕು. ನಾವೆಲ್ಲ ಇಂಗ್ಲಿಷಿಗೂ ನಾವು ಒಂದ್ ಸ್ವಲ್ಪ ಇದಾಗ್ಬಿಟ್ಟಿದ್ವಿ. ಈಗ ನಿಮ್ದು ಆಟೋ ಇದೆಯಲ್ಲ, ಆಟೋನ ಯಾವ ಟೈಮಲ್ಲಿ ಯೂಸ್ ಮಾಡ್ತೀರಾ? ಆಟೋನಲ್ಲಿ ಅಂದ್ರೆ ಯಾರಾದ್ರೂ ಇದು ಆಕ್ಸಿಜನ್ ಅಂತ ಸಮಸ್ಯೆ ಇದ್ದಾಗ, ಆಮೇಲೆ ಇವಾಗ ಸದ್ಯಕ್ಕೆ ಆಕ್ಸಿಜನ್ ಸಿಲಿಂಡರ್ ಇಲ್ಲ, ಆಮೇಲೆ ಕೆಲವು ಸಂದರ್ಭದಲ್ಲಿ ಏನಾಗುತ್ತೆ ಇದು ಅಂದ್ರೆ ಕೆಲವರಿಗೆ ಅಂದ್ರೆ ತಲೆ ಸುತ್ತುವುದು, ಇಲ್ದಿದ್ರೆ ಅಂದ್ರೆ ವಾಂತಿ ಭೇದ ಆಗೋದು. ಇವಾಗ ಅಂದ್ರೆ ನಾವು ಹಗಲಿನಲ್ಲಿ ಏನಾದ್ರು ಮಾಡಬಹುದು, PHC ಆಗ್ಲಿ ಆಮೇಲೆ ಯಾವುದೇ ಆಸ್ಪತ್ರೆನ ಕರ್ಕೊಂಡು ಹೋಗ್ಬೋದು. ಬಟ್ ರಾತ್ರಿಯ ಸಮಸ್ಯೆ ಬಂದಾಗ ಅವ್ರಿಗೆ ನಾವು ನೇರವಾಗಿ ಆಟೋನಲ್ಲಿ ಅಂದ್ರೆ ಹೆಣ್ಮಕ್ಳು ಇರ್ತಾರೆ, ಗರ್ಭಿಣಿಯವರು, ಅಂದ್ರೆ 2 ವೀಲರ್ ಅಂದ್ರೆ ಇದ್ರಲ್ಲಿ ಕುತ್ಕೊಳ್ಳಕ್ ಆಗದೆ ಅಂದ್ರೆ ಅವ್ರಿಗೆ ಕಷ್ಟ ಆಗ್ಬಾರ್ದು, ನಮ್ ಕಡೆಯಿಂದ ಅವ್ರಿಗೆ ಕಷ್ಟ ಆಗ್ಬೋದು. ಅವಾಗ ಆ ಸಂದರ್ಭದಲ್ಲಿ ನಾನು ಇದು ಆಟೋವನ್ನು ಅಂದ್ರೆ ಸೇವೆ ಕೊಡ್ತೇನೆ. ಮತ್ತೆ ಇವಾಗ ನನ್ಗೆ ಅದೇ ಹೇಳಿ, ಈಗ ಇದ್ರಲ್ಲಿ ಕರ್ಕೊಂಡು ಹೋಗ್ತೀರಾ, ಯಾವ್ದೇ ರೀತಿ ದುಡ್ಡು ತಗೊಳ್ಳಲ್ಲ, ಮತ್ತೆ ಪೆಟ್ರೋಲ್ಗೆ ನಿಮ್ಮ ಜೀವನಕ್ಕೆ ಏನ್ ಯಾವ ರೀತಿ ಅಂತ? ಸೊ ಇವಾಗ ಅಂದ್ರೆ ನನಗೆ ಅಂದ್ರೆ ಕೆಲವು ಜನರು ಏನಾಗುತ್ತೆ, ಇವಾಗ ಲಾಸ್ಟ್ ಟೈಮ್ ನಾನು ಅಂದ್ರೆ ಸೆಕೆಂಡ್ ಲಾಕ್ಡೌನ್ ನಲ್ಲಿ ನನಗೆ ಒಂದು ಸರಿಸುಮಾರು ಒಂದು ಸಾಯಂಕಾಲ 3-4 ಗಂಟೆ ಆಗಿತ್ತು. ಅವಾಗ ನಾನು ಇದು ಏನಪ್ಪಾ ದೇವರು ಏನ್ ಮಾಡ್ಲಿ, ನೀನೇ ತುಂಬಾ ದೊಡ್ಡವನ್ ಅಂತ ಹೇಳಿ ಒಂದು ಬೇಕರಿಗೆ ನೀರ್ ಕುಡಿಲಿಕ್ಕೆ ಹೋಗಿದ್ದೆ. ಸೊ ಅಲ್ಲಿ ಒಬ್ಬರು ನನ್ನ ಹಿಂದಿಂದ, ಸರ್ ನೀವು ನಿಮ್ ಬಗ್ಗೆ ನಾ ಇದು ಲಾಕ್ಡೌನ್ ನಲ್ಲಿ ನಿಮ್ ಸೇವೆ ಬಗ್ಗೆ ಗೊತ್ತಿದೆ, ದಯವಿಟ್ಟು ಕ್ಷಮಿಸಿ, ಏನ್ ಬೇಜಾರು ಮಾಡ್ಕೊಡಿ ನನ್ನ ಕಡೆಯಿಂದ ಅಂತ ಹೇಳಿ ಫಸ್ಟ್ ಅವ್ರು ನನಗೆ ಉಪಹಾರ ಕೊಡ್ಸಿದ್ರು. ಸೊ ಅದಾದ ನಂತರ ಅವರು
ನನಗೆ 2 ರಿಂದ 3 ದಿನ ತನಕ ನನಗೆ ನಮ್ಮ ಮನೆಯವ್ರಿಗೆ ಹೊಟ್ಟೆ ತುಂಬುವಷ್ಟು ಬೇಕರಿ ಐಟಮ್ಸ್ ಕೊಟ್ಟು ಕಳಿಸಿದ್ದಾರೆ. ಓ ಇಷ್ಟು ಬೇಕರಿ ಮಾತ್ರ. ಅವರು ಹಾ ಸರ್. ಬೇಕರಿ ಅವರು ಇಲ್ಲ ಕೊಟ್ಟಿದ್ದಾ? ಸರ್, ಅವ್ರು ಪಕ್ಕದಲ್ಲಿ ಇರೋರು? ನನಗೆ ಇಷ್ಟು ಮಾತ್ರ ನಿಜ. ನಾವು ಯಾವುದೇ ಕಾರ್ಯವನ್ನು ಮಾಡೋಕ್ಕಿಂತ ಮುಂಚೆ ನಮ್ಮ ಆಲೋಚನೆ ಏನಿರುತ್ತೆ ಅಂತ ಸಂದರ್ಭದಲ್ಲಿ ನಾವು ಏನು ಆಲೋಚನೆ ಮಾಡುತ್ತೀವಿ ಅದಕ್ಕಿಂತ ಮುಂಚಿತವಾಗಿ ದೇವರು ನಮಗೆ ಅದರ ಬಗ್ಗೆ ವ್ಯವಸ್ಥೆ ಮಾಡಿ ಇಟ್ಟಿರ್ತಾನೆ ಅಂತ ಇದು ನನಗೆ ದೃಢ ವಿಶ್ವಾಸ. ಓಕೆ ಓಕೆ. ಅಂದ್ರೆ ನೀವು ಯಾರ್ಯಾರು ಇರೋದು ನೀವು? ಸರ್, ನಾನು ನಮ್ಮ ಮನೆಯವರು, ನನಗಿಬ್ರು ಮಕ್ಕಳು ಇದ್ದಾರೆ. ಹೌದಾ? ಅವ್ರು ಏನ್ ಮಾಡ್ಕೊಂಡಿದ್ದಾರೆ? ಅವರು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಹೌದಾ? ಓಕೆ. ಮತ್ತೆ ಅಂದ್ರೆ ಲಾಕ್ಡೌನ್ ಅಲ್ಲಿ ಏನೇನೆಲ್ಲ ಮಾಡಿದ್ರಿ? ಸೊ ಲಾಕ್ಡೌನ್ ಅಲ್ಲಿ ನಾನು ಅಂದ್ರೆ ನಾನ್ ಕೋವಿಡ್ ಪೇಷಂಟ್ಗೆ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿರ್ತಾರೆ ಅಂತವ್ರಿಗೆ ಸುರಕ್ಷಿತವಾಗಿ ಅವ್ರ ಮನೆಗೆ, ಆಮೇಲೆ ಅದಾದ ನಂತರ PSC ಕರ್ಕೊಂಡು ಹೋಗೋದು. ಸೊ ಆಮೇಲೆ ಕೆಲವು ಸಂದರ್ಭದಲ್ಲಿ ಅಂದ್ರೆ ನನಗೆ ಇರೋ ಪರಿಚಯದವರು ಇದ್ದವ್ರು PP ಕಿಟ್ಸ್ ಕೊಡ್ತಿದ್ರು. ಅದನ್ನ ನಾನು ಅಂದ್ರೆ ಕೆಲವು ಸಂದರ್ಭದಲ್ಲಿ ಆಸ್ಪತ್ರೆಗೆ ಅಂದ್ರೆ ತಲುಪಿಸಿದ್ದು. ಆಮೇಲೆ ಕೆಲವು ಸಂದರ್ಭದಲ್ಲಿ ಮಾಸ್ಕ್ ಕೊಡ್ತಿದ್ರು, ಕೆಲವು ಸಂದರ್ಭದಲ್ಲಿ ಸ್ಯಾನಿಟೈಸರ್ ಬಾಟಲ್ ಕೊಡ್ತಿದ್ರು. ಓಕೆ, ಅದನ್ನ ನೀವು ತಲುಪಿಸುವಂತ ಕೆಲಸನ ಮಾಡ್ತಾ ಇದ್ದೀರಾ? ಆಮೇಲೆ ನನಗೆ ಒಬ್ರು ಇದನ್ನ ಸ್ಯಾನಿಟೈಸೇಷನ್ ಅಂದ್ರೆ ಕ್ಯಾನ್ಸ್ ಕೊಟ್ಟಿದ್ರು. ಅದ್ರಲ್ಲಿ ನಮ್ಮ ಪೊಲೀಸ್ ಇಲಾಖೆ, ಪೊಲೀಸ್ ಸ್ಟೇಷನ್ ಆಗ್ಲಿ, ಆಮೇಲೆ ಹಾಸ್ಪಿಟಲ್ ಆಗ್ಲಿ, ಸೊ ಆಮೇಲೆ ಮಸೀದಿ ಆಗ್ಲಿ, ಆಮೇಲೆ ದೇವಸ್ಥಾನ ಆಗ್ಲಿ, ಆಮೇಲೆ ಚರ್ಚ್ ಆಗ್ಲಿ, ಇದನ್ನ ಸ್ಯಾನಿಟೈಸೇಷನ್ ಮಾಡ್ತಾ ಇದ್ದೆ. ಓಕೆ. ಆ ಟೈಮಲ್ಲಿ ಲಾಕ್ಡೌನ್ ಅಲ್ಲೂ ಕೂಡ ನೀವು ವರ್ಕ್ ಮಾಡಿದ್ದೀರಾ? ಓಕೆ. ಇವಾಗ ಇದೇನು ಸರ್ ಇದು? ಇಂಟರ್ನ್ಯಾಷನಲ್ ಹ್ಯೂಮನ್ ರಿಸೋರ್ಸಸ್ ರೈಟ್ಸ್ ಸರ್? ಸರ್ ಹೇಳಿ, ಇದ್ರ ಬಗ್ಗೆ ಏನು ಸರ್? ಸೊ ಇವಾಗ ನನಗೆ ಅಂದ್ರೆ ನನ್ನ ಸೇವೆಯನ್ನು ಗುರುತಿಸಿ ನೀತಿ ಆಯೋಗ ಅವರು ಇವಾಗ ನನಗೆ ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದಲ್ಲಿ ರಾಷ್ಟ್ರೀಯ ಅಂದ್ರೆ ವೈದ್ಯಕೀಯ ವಿಭಾಗ ರಾಷ್ಟ್ರೀಯ ಉಪಾಧ್ಯಕ್ಷರಾಗಿ ನೇಮಕ ಮಾಡಿದ್ದಾರೆ. ಹೌದಾ? ಓ ಓಕೆ. ಅದರಿಂದ ಏನೇನೆಲ್ಲ ಅದರಿಂದ ಏನು ಯೂಸ್? ಇವಾಗ ಕೆಲವು ಸಂದರ್ಭದಲ್ಲಿ ಅಂದ್ರೆ ಮಾಹಿತಿ ಇದ್ದ ಪ್ರಕಾರ ಡಾಕ್ಟರ್ಸ್ ಅವ್ರಿಗೂ ಅಂದ್ರೆ ಅವರು ಡಾಕ್ಟರ್ಸ್ ಅವರು ತಮ್ಮ ಸೇವೆಯಲ್ಲಿ ಅಂದ್ರೆ ಸದಾ ತೊಡಗಿರ್ತಾರೆ. ಕೆಲವು ಸಂದರ್ಭದಲ್ಲಿ ಸಾರ್ವಜನಿಕರಿಂದ ಅವ್ರ ಮೇಲೆ ಅಂದ್ರೆ ಹಲ್ಲೆ ಮಾಡೋದು ಈ ತರ ಇರುತ್ತೆ. ಆಮೇಲೆ ಕೆಲವು ಸಂದರ್ಭದಲ್ಲಿ ಏನಾಗತ್ತೆ, ಆಸ್ಪತ್ರೆಯವರು ಇಲ್ಲ ನೀವು ಆಸ್ಪತ್ರೆ ಹೋಗಿ, ಇಲ್ಲ ನಮ್ಮ ಈ ತರ ಇಲ್ಲಿ ಫೆಸಿಲಿಟಿ ಇಲ್ಲ, ಆಮೇಲೆ ಇಲ್ಲ ನಿಮ್ BPL ಕಾರ್ಡ್ ನಡೆಯಲ್ಲ. ಸೊ ಅಂದ್ರೆ ನಾವೇನ್ ಮಾಡ್ತೇವೆ ಅಂದ್ರೆ ಸರ್, ಇದು ಆಸ್ಪತ್ರೆ ಆಮೇಲೆ ಸಾರ್ವಜನಿಕ ಮಧ್ಯದಲ್ಲಿ ಯಾವುದೇ ರೀತಿಯ ಗೊಂದಲವನ್ನು ಉಂಟು ಆಗಬಾರ್ದು. ಇದು ಆಗಿರೋದು ಗೌರ್ಮೆಂಟ್ ಕಡೆಯಿಂದನಾ ಸರ್? ನಮ್ದು ಬಂದು ಸರ್ಕಾರದ ಮೇಲೆ ಕಾನ್ಸ್ಟಿಟ್ಯೂಷನ್ ಅಂದ್ರೆ ನಮ್ದು ಬಂದು ಸರ್ ನೀತಿ ಆಯೋಗ ಅಂದ್ರೆ ಒಳಗಡೆ ಬರ್ತೇವೆ ಸರ್. ನೀತಿ ಆಯೋಗದ ಒಳಗಡೆ ಬರುತ್ತೆ. ಅಂದ್ರೆ ಇವಾಗ ನೀವು ಡೈರೆಕ್ಟ್ ಆಗಿ ಯಾವುದೋ ಒಂದು ಹಾಸ್ಪಿಟಲ್ಗೆ ಹೋಗ್ಬೋದು? ಖಂಡಿತವಾಗಿ ಸರ್. ಡೈರೆಕ್ಟ್ ಆಗಿ ಈಗ ಯಾರ್ದೋ ಒಬ್ರದ್ದು ಪೇಷಂಟ್ದು ಏನೋ ಪ್ರಾಬ್ಲಮ್ ಆಗಿದೆ, ಅವ್ರ ಅಕಸ್ಮಾತ್ ಏನಾದ್ರು ಹಾಸ್ಪಿಟಲ್ ಕಡೆಯಿಂದ ಏನೋ ಪ್ರಾಬ್ಲಮ್ ಆಗಿದ್ರೆ ನೀವು ನಿಂತು ಅದನ್ನ ಕೇಳ್ಬೋದು, ಹಕ್ಕನ್ನ? ಖಂಡಿತವಾಗಿ ಸರ್. ಓಕೆ. ಆ ರೀತಿ ಅಂದ್ರೆ ಈಗ ಜನರ ಪರ ನಿಂತು ವೈದ್ಯಕೀಯ ಆಗಿರ್ಬೋದು, ಇವಾಗ ಬೇರೆ ಏನಾರು ಆಗಿರ್ಬೋದು, ನಾವು ಕೇಳ್ಬೋದು, ಇವ್ರಿಗೆ ಈ ರೀತಿ ಆಗಿದೆ, ಇದು ಪ್ರಾಬ್ಲಮ್ ಆಗಿದೆ, ನಮಗೆ ಸರಿಯಾದ ಮಾಹಿತಿ ಕೊಡಿ, ಇಲ್ಲಾಂದ್ರೆ ಏನಾಗಿದೆ ಹೇಳಿ, ನಾವು ಅಂದ್ರೆ ನೆಕ್ಸ್ಟ್ ಅವ್ರಿಗೆ ತಲುಪಿಸ್ತೀವಿ ಅಂತ ಏನಾದ್ರು ಇದೆಯಾ ಅದಕ್ಕೆ? ಖಂಡಿತವಾಗಿ ಸರ್. ನಿಮ್ಮ ಮೇಲ್ಗಡೆ ಯಾರ್ಯಾರು ಏನಾರಿದ್ದಾರೆ ಅಂತ? ಸರ್, ನಾವಿವಾಗ ನೇರವಾಗಿ ನಮ್ಮ ನೀತಿ ಆಯೋಗ ಅಂದ್ರೆ ಮಾಹಿತಿ ಕೊಡಬಹುದು. ಓಕೆ ಓಕೆ. ಮತ್ತೆ ಇವಾಗ ಹೇಳಿದ್ರಿ ನಾವು ಎಲ್ಲಾದ್ರೂ ಡೈರೆಕ್ಟ್ ಆಗಿ ಹೋಗ್ಬೋದು ಅಂತ ಹೇಳ್ಬಿಟ್ಟು, ಎಲ್ಲೆಲ್ಲ ಹೋಗ್ಬೋದು ನೀವು? ಇವಾಗ ಅಂದ್ರೆ ಮುಖ್ಯವಾಗಿ ನಾವು ಆಸ್ಪತ್ರೆ, ಆಮೇಲೆ ಕೆಲವು ಸಂದರ್ಭದಲ್ಲಿ ಅಂದ್ರೆ BBMP ಇರುತ್ತೆ. ಅಂದ್ರೆ ಅದು ಬಂದು BBMP ಅದು ಅಂದ್ರೆ ಆರೋಗ್ಯ ಅದರಲ್ಲೂ ಬರುತ್ತೆ. ಪೊಲೀಸ್ ಇಲಾಖೆ ಅವರು ತಮ್ಮ 24/7 ಅವರು ಅಂದ್ರೆ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಸೊ ಅಂತ ಸಂದರ್ಭದಲ್ಲಿ ಇವಾಗ ಪೊಲೀಸರು ಇವಾಗ ಮುಖ್ಯವಾಗಿ ಹೇಳ್ಬೇಕಂದ್ರೆ ನಮ್ಮ ಪೊಲೀಸ್ ಇಲಾಖೆಯವರಾಗ್ಲಿ, ನಮ್ಮ BBMP ಅವರಾಗ್ಲಿ, ಆಮೇಲೆ ಆರೋಗ್ಯ ಇಲಾಖೆ ಅವರೆಲ್ಲರೂ ಅಂದ್ರೆ ಸೇವೆಯಲ್ಲಿ ಸಲ್ಲಿಸ್ತಾ ಇದ್ದಾರೆ. ಇಲ್ಲಿ ನಮ್ಮ ಜನರ ಕರ್ತವ್ಯನ ಆಗುತ್ತೆ. ನಾವು ಪೊಲೀಸ್ ಇಲಾಖೆ ಆಗ್ಲಿ, BBMP ಅವರಾಗ್ಲಿ, ಆರೋಗ್ಯ ಸಂಬಂಧದಲ್ಲಿ ಅವ್ರ ಜೊತೆಲಿ ನಾವು ಸ್ಪಂದಿಸಲೇಬೇಕು. ಯಾಕಂದ್ರೆ ನಾವು ಯಾರೋ ಒಬ್ರು ಅನಾರೋಗ್ಯದಿಂದ ಇದ್ದಾಗ ಅವರು ಒಂದು ಆಸ್ಪತ್ರೆ ಹೋಗಿರ್ತಾರೆ. ಅವ್ರು ಇವಾಗ ಅಂದ್ರೆ ಎಲ್ಲರದ್ದು ಎಮರ್ಜೆನ್ಸಿ ಇರುತ್ತೆ, ಬಟ್ ಡಾಕ್ಟರ್ ಅವರಾಗ್ಲಿ, ನರ್ಸ್ ಆಗ್ಲಿ, ಆಮೇಲೆ ಹಾಸ್ಪಿಟಲ್ ಸ್ಟಾಫ್ ಆಗ್ಲಿ, ಅವರು ಇದರಲ್ಲಿ ಅಂದ್ರೆ ನಿರತ ಆಗಿರ್ತಾರೆ ಅಂದ್ರೆ ಕಾರ್ಯನಲ್ಲಿ. ಅದರಲ್ಲಿ ನಾವು ತೊಂದರೆ ಕೊಡಬಾರ್ದು. ಕೆಲವು ಸಂದರ್ಭದಲ್ಲಿ ಡಾಕ್ಟರ್ಸ್ ಅವ್ರ ಕಡೆಯಿಂದ ಏನಾದ್ರೆ ಸ್ವಲ್ಪ ಇವ್ರು ಅಂದ್ರೆ ಪೇಷಂಟ್ಸ್ ಇರ್ತಾರೆ, ಅವರು ಸ್ವಲ್ಪ ತಾಳ್ಮೆ ಇಟ್ಟರೆ ಅಂದ್ರೆ ಯಾವುದೇ ರೀತಿಯ ತೊಂದರೆ ಆಗಲ್ಲ. ಓಕೆ. ಇವಾಗ ನನ್ಗೆ ಅನ್ಸಿದ ಮಟ್ಟಿಗೆ ಇವಾಗ ಬೇರೆ ಡಿಸ್ಟಿಕ್ ಅಥವಾ ನಮ್ಮ ಕರ್ನಾಟಕದಲ್ಲಿ ಅನ್ಕೊಳ್ಳೋಣ, ಬೇರೆ ಡಿಸ್ಟಿಕ್ ಇಂದ ಯಾರೋ ಒಬ್ರು ಬಂದಿರ್ತಾರೆ, ಅವ್ರಿಗೇನು ಮಾಹಿತಿ ಇರಲ್ಲ, ಎಲ್ಲಿ ಬ್ಲಡ್ ಎಲ್ಲಿ ಸಿಗುತ್ತೆ, ಬ್ಲಡ್ ಎಲ್ಲಿ ಇದಾಗುತ್ತೆ, ಇಲ್ಲಿ ವಿಕ್ಟೋರಿಯಾ ಹಾಸ್ಪಿಟಲ್ ಆಗಿರ್ಬೋದು, ಏನೋ ಹೇಳ್ತಾರೆ ಅವರು, ಇಲ್ಲಿ ತಗೊಂಬನ್ನಿ, ಇಲ್ಲ ಇಲ್ಲಿ ಹೋಗಿ ಅಂತ ಅವ್ರಿಗೆ ಗೊತ್ತಿರಲ್ಲ. ಆ ಟೈಮಲ್ಲಿ ನಿಮ್ಗೆ ಏನಾದ್ರು ಕರೆ ಮಾಡಿದ್ರೆ ಅಥವಾ ಆ ರೀತಿ ಏನಾದ್ರು ಹೆಲ್ಪ್ ಮಾಡ್ತೀರಾ ನೀವೆಲ್ಲ? ಖಂಡಿತವಾಗಿ. ಲಾಸ್ಟ್ ಟೈಮ್ ಇವಾಗ ಒಬ್ರು BPL ಕಾರ್ಡ್ ಅಂದ್ರೆ ನಾವು ಒಂದು ಆಸ್ಪತ್ರೆ ಹೋಗಿದ್ದೆ. ಸೊ ಅಲ್ಲೇನಂದ್ರು, ಇಲ್ಲ ಸರ್ ಇವಾಗ ನನಗಂತ ಇದ್ದಾರೆ ಸರ್
ಇಲ್ಲಿ ನನ್ಗೆ ಅಂತ ಇದ್ದಾರೆ ಸರ್ ನಿಮ್ BPL ಕಾರ್ಡ್ ನಡೆಯಲ್ಲ ನಡೆಯಲ್ಲ. ಅಂತ. ನಾ ಅವ್ರಿಗೆ ನೇರವಾಗಿ ಹೋದೆ. ಹಾ. ಅಲ್ಲೇ ಇದು ಆರೋಗ್ಯ ಸಿಬ್ಬಂದಿ ಇದ್ರು. ಹಾ. ಅವ್ರನ್ನ ಕೇಳಿದೆ ಸರ್ ಇದು BPL ಕಾರ್ಡ್ ಯಾಕೆ ನಡೆಯಲ್ಲ ಹಾ. ಅಂದ್ರೆ ನನಗೆ ಮಾಹಿತಿ ಇದ್ದ ಪ್ರಕಾರ ಆ ಆಸ್ಪತ್ರೆಯಲ್ಲಿ BPL ಕಾರ್ಡ್ ನಡೆಯುತ್ತದೆ. Okay. ಬಟ್ ಅವರು ಅಂದ್ರೆ ರಾಂಗ್ ಇನ್ಫಾರ್ಮೇಶನ್ ಕೊಟ್ಟಿದ್ರು, ಇಲ್ಲಿ ಹಾ. BPL ಕಾರ್ಡ್ ನಡೆಯಲ್ಲ ಅಂತ. ಹಾ. ನಾವ್ ಕೇಳಿದೆ ಸರ್ BPL ಕಾರ್ಡ್ ಅಂದ್ರೆ ಯಾಕೆ ನಡೀತಲ್ಲ. ಹಾ. ಇಲ್ಲ ಸರ್ ಅವ್ರಂದ್ರು ಇಲ್ಲ ಸರ್ ಇಲ್ಲಿ BPL ಕಾರ್ಡ್. ನಾ ಅದೇ ಕೇಳಿದೆ ಅವ್ರಿಗೆ, ಸರ್ ನೀವು BPL ಕಾರ್ಡ್ ನಡೆಯಲ್ಲ ಅಂತ ಇದ್ದೀರಾ, ಅದು ಯಾಕೆ ನಡೆಯುತ್ತಾ ಇಲ್ಲ. ಸೊ ಆಮೇಲೆ ಅವ್ರ BPL ಕಾರ್ಡ್ ಡಿಆಕ್ಟಿವೇಟ್ ಆಗಿತ್ತು. ಹಾ. ಅದನ್ನ ನಾನು ಇದು ಆರೋಗ್ಯ ಇಲಾಖೆಯವ್ರ ಜೊತೆಲಿ ಇದನ್ನ ಸಮಾಲೋಚನೆ ಮಾಡಿ ಅವ್ರ BPL ಕಾರ್ಡ್ ಆಕ್ಟಿವೇಟ್ ಮಾಡಿಸಿ ಕೊಟ್ಟೆ. ಅಂದ್ರೆ ಏನಾಗುತ್ತೆ ಅಂದ್ರೆ ಪಾಪ ಇವಾಗ ಬೇರೆ ರಾಜ್ಯದಿಂದ ಅಂದ್ರೆ ನೀವು ಹೇಳಿದ ಪ್ರಕಾರ ಬೇರೆ ರಾಜ್ಯದಿಂದ ಬಂದಿರ್ತಾರೆ. ಹೌದು. ಅಂದ್ರೆ ಒಬ್ರು ಡಾಕ್ಟರ್ಸ್ ಇವಾಗ ಅಲ್ಲಿ ಅವರಿಗೆ ಆ ತರ ಸವಲತ್ತು ಇಲ್ದಿದ್ರ ಕಾರಣ ಅಂದ್ರೆ ನಮ್ಮ ಬೆಂಗಳೂರಿಗೆ ಅಂದ್ರೆ ಕಳ್ಸಿರ್ತಾರೆ. ಹಾ, ಹಾ. ಸೊ ಇವ್ರಿಗೆ ಅಂದ್ರೆ ಪಾಪ ಅಂದ್ರೆ ಎಲ್ಲಿ ಹೋಗ್ಬೇಕು, ಹಾ. OPD ಸ್ಲಿಪ್ ಯಾವ ತರ ತೆಗಿಬೇಕು, ಹಾ. ಆಮೇಲೆ ಆಸ್ಪತ್ರೆನಲ್ಲಿ ಬ್ಲಡ್ ಏನ್ ಕೇಳ್ತಾರೆ, ಡಾಕ್ಟರ್ ಏನ್ ಹೇಳ್ತಾರೆ. ಸೊ ಅಂತರ ಸಂದರ್ಭ ಅಂದ್ರೆ ನಮ್ಮ ವೈದ್ಯಕೀಯ ಒಂದು ಕಳಕಳಿ ವಿನಂತಿ ಅಂದ್ರೆ ಹಾ. ದಯವಿಟ್ಟು ತಾವು ಜನರಿಗೆ ಸರಿಯಾದ ಮಾರ್ಗದರ್ಶನ ಕೊಡಿ, ಮಾಹಿತಿ ಕೊಡಬೇಕು. ಮಾಹಿತಿ ಖಂಡಿತವಾಗಿ ಮಾಹಿತಿ ಕೊಡು. ಯಾಕಂದ್ರೆ ನಿಮ್ಮನ್ನ ಅವರು ನಂಬಿಕೊಂಡು ಬಂದಿರ್ತಾರೆ. ಹಾ. ನೀವು ಅವರಿಗೆ ಏನಾದ್ರು ಅಂದ್ರೆ ತಪ್ಪು ಮಾಹಿತಿ ಕೊಡಲ್ಲ, ಬಟ್ ತಪ್ಪು ಮಾಹಿತಿ ಕೊಟ್ರೆ ಅವರಿಗೆ ತೊಂದರೆ ಉಂಟಾಗಬಹುದು. ತಪ್ಪು ಮಾಹಿತಿ ಅನ್ನೋಕ್ಕಿಂತ ಮಾಹಿತಿನೇ ಕೊಡಲ್ಲ. ಈಗ ತಗೊಳ್ಳಿ, ಹಾ ಹೋಗ್ಬಾ ಅಂದ್ರೆ ನಾವಾದ್ರೂ ಅಷ್ಟೇ ಯಾವ್ದಾರ ಹಾಸ್ಪಿಟಲ್ಗೆ ಹೋದಾಗ ಆ ರೂಮ್ ಎಲ್ಲಿದೆ, ಈ ರೂಮ್ ಎಲ್ಲಿದೆ, ಏನ್ ನಮಗೆ ಒಂದ್ಸಲಿ ಕನ್ಫ್ಯೂಷನ್ ಹಿಡಿತೆ. ನಾವು ಒಂದ್ ಸ್ವಲ್ಪ ಓದಿರೋದ್ರಿಂದ ಅಲ್ಲಿ ನೋಡ್ತೀವಿ, ಆದ್ರೂ ಅರ್ಥ ಆಗಲ್ಲ. ಬಟ್ ಓದೇ ಇರೋರು ಬಂದಿರ್ತಾರೆ, ಬೇರೆ ರಾಜ್ಯದಿಂದ ಬಂದಿರೋ ಅವ್ರಿಗೆ ಗೊತ್ತಾಗಲ್ಲ. ಅವ್ರಿಗೆ ಒಂದ್ ಸ್ವಲ್ಪ ಮಾಹಿತಿ ಕೊಟ್ರೆ ಅವ್ರಿಗೆ ಗೊತ್ತಾಗತ್ತೆ. ಆ ಕೆಲಸನ ನೀವು ಮಾಡ್ತಾ ಇದೀರಾ? ಖಂಡಿತವಾಗಿ ಸರ್. ಎಷ್ಟು ವರ್ಷ? 6 ವರ್ಷ ಆಯ್ತು ಅಂತ? ಹೌದು ಸರ್, 6 ವರ್ಷದಿಂದ ಮಾಡ್ತಾ ಇದ್ದೇನೆ. ಓಕೆ. ಮತ್ತೆ ಹೇಳಿ, ನಿಮ್ಮ ಫ್ಯಾಮಿಲಿ ಬಗ್ಗೆ ಹೇಳ್ತಾ ಇದ್ರಿ. ನಿಮ್ಮ ಮಕ್ಳು ಏನ್ ಓದ್ತಾ ಇದಾರೆ ಅಂದ್ರೆ? ಸೊ ಇವಾಗ ಇದು ಇಬ್ರು ಮಕ್ಕಳು ಸ್ಕೂಲಿಗೆ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಓಕೆ. ಏನು ಓದ್ತಾ ಇದೆ? ಏನು ಓದ್ತಾ ಇವಾಗ ಅಂದ್ರೆ ಮಗ ಬಂದು 6ನೇ ಕ್ಲಾಸ್, ಮಗಳು ಬಂದು 5ನೇ ಕ್ಲಾಸ್. ಓಕೆ. ಫ್ಯಾಮಿಲಿ ಎಲ್ಲ ಬೆಂಗಳೂರಲ್ಲಿ ಇದೆ? ಹೌದು ಸರ್, ಎಲ್ಲರೂ ಬೆಂಗಳೂರಿನಲ್ಲಿ ಇದ್ದಾರೆ. ಓಕೆ. ಇವಾಗ ನಿಸ್ವಾರ್ಥ ಸೇವೆ ಅಂದ್ರೆ ಇನ್ನೊಂದು ಕೇಳ್ಬೇಕಂದ್ರೆ, ನಾನು ಮೇನ್ ಬೆಂಗಳೂರು ಅಂದ ತಕ್ಷಣ ಬೇಕಾಗಿರೋದು ದುಡ್ಡು. ಈಗ ಎಷ್ಟು ಊರಲ್ಲಿ ಆದ್ರೆ ಅಲ್ಲಿ ಅಲ್ಪ ಸ್ವಲ್ಪ ದುಡಿದ್ರೆ ಹೋಗುತ್ತೆ, ಇಲ್ಲಿ ಆಗಲ್ಲ. ಯಾಕಂದ್ರೆ ಒಂದು ಫ್ಯಾಮಿಲಿ ಮೇಂಟೈನ್ ಮಾಡ್ಬೇಕು ಅಂದ್ರೆ ತುಂಬಾ ಕಷ್ಟ. ಫ್ಯಾಮಿಲಿ ಎಲ್ಲ ಹೇಗೆ ಮೇಂಟೈನ್ ಮಾಡ್ತಾರೆ? ಸೊ ಇವಾಗ ನಾನು ಲಾಸ್ಟ್ ಟೈಮ್ ಅಂದ್ರೆ ನಿಮಗೆ ಮಾಹಿತಿ ಇದ್ದ ಪ್ರಕಾರ ಕೇಳನಲ್ಲಿ ಒಂದು ಅಂದ್ರೆ ಲ್ಯಾಂಡ್ ಸ್ಲೈಡ್ ಆಯ್ತು ಮೊನ್ನೆ. ಸೊ ಅಲ್ಲಿ ಆ ಕ್ಷಣದಲ್ಲಿ 2 ವಾರ ಇದ್ದೆ ಅಲ್ಲಿ ನಾನು. ನೀವು ಅಲ್ಲಿ ಹೋಗಿದ್ರಿ? ಹೌದು ಸರ್, ಹೋಗಿ ಬಂದಿದ್ದೇನೆ. ಹಾ. ಅಲ್ಲಿ ಮುಖ್ಯವಾಗಿ ನಮ್ಮ ಕರ್ನಾಟಕ ರಾಜ್ಯದ ಜನರ ಆಶೀರ್ವಾದದಿಂದ ಹಾ. ಇದು NDRF, SDRF, ಇಂಡಿಯನ್ ಆರ್ಮಿ, ಇಂಡಿಯನ್ ನೇವಿ, ಇಂಡಿಯನ್ ಏರ್ ಫೋರ್ಸ್, ನಮ್ಮ ಇದು ಕೇರಳ ಅವ್ರ ಲೋಕಲ್ ಪೊಲೀಸ್ ಅವ್ರ ಜೊತೆಲಿ ಅಂದ್ರೆ 2 ವಾರ ಅಲ್ಲಿ ಕೆಲಸ ಮಾಡಿದ್ದೇನೆ. ಅಲ್ಲಿ ಒಂದು ಮಾತ್ರ ನಾನು ಅಂದ್ರೆ ಕಣ್ಣಾರೆ ನೋಡಿದೆ ಅಂದ್ರೆ, ಮನುಷ್ಯ ಪ್ರಕೃತಿಯ ಜೊತೆಲಿ ಯಾವಾಗ ಆಟ ಆಡುತ್ತಾನೋ ಆವಾಗ ಖಂಡಿತವಾಗಿ, ಯಾಕಂದ್ರೆ ನಮ್ಮ ಕನ್ನಡನಲ್ಲಿ ಒಂದು ಮಾತೇ ಇದೆ, ಯಾರು ಎಲ್ಲರನ್ನು ಬಿಟ್ರು ಕರ್ಮ ಮಾತ್ರ ಯಾರಿಗೂ ಯಾವುದೇ ಕಾರಣಕ್ಕೂ ಬಿಡಲ್ಲ. ಅಲ್ಲಿ ನಾ ಕಣ್ಣಾರ್ ನೋಡಿದ್ದೆ. ಅಲ್ಲಿ ಮೊದ್ಲೇ ಇದು ಟೀ ಪ್ಲಾಂಟ್ಸ್ ಇದೆ, ಎಲ್ಲಿ ನೋಡಿದ್ರೆ ರೆಸಾರ್ಟ್ಸ್, ಎಲ್ಲಿ ನೋಡಿದ್ರೆ ಇದು ಫ್ರೆಶ್ ಅಪ್, ಆಮೇಲೆ ಎಲ್ಲಿ ನೋಡಿದ್ರೆ ಸ್ಟೇ ಹೋಮ್. ಅಂದ್ರೆ ನನ್ನ ಹೇಳೋದು ತಾತ್ಪರ್ಯ ಏನಂದ್ರೆ, ಮನುಷ್ಯ ದುಡ್ಡಿನ ಹಿಂದೆ ಎಷ್ಟು ಹುಡುತ್ತಾನೋ ಅಷ್ಟು ತನ್ನ ಮೇಲೆ ತಾನು ಅಂದ್ರೆ ತನ್ನ ಕಾಲಿನ ಮೇಲೆ ಕಲ್ಲನ್ನು ಹಾಕಿಕೊಳ್ಳುತ್ತೆ. ನಾವೇನ್ ಕೊಡ್ತೀವಿ ಅದು ರಿಟರ್ನ್ ಖಂಡಿತವಾಗಿ ಪ್ರಕೃತಿ ಕೊಟ್ಟೆ ಕೊಡುತ್ತೆ. ಸೊ ಅಲ್ಲಿ ಎಲ್ಲಿ ನೋಡಿದ್ರೆ ಅಲ್ಲಿ ಸ್ಕೈ ವಾಕ್, ಸ್ಕೈ ವೀಲಿಂಗ್, ಈ ತರ ನಾವು ಪ್ರಕೃತಿ ಜೊತೆಲಿ ಆಟ ಮಾಡಿದ್ರೆ ಪ್ರಕೃತಿ ಉತ್ತರ ಕೊಟ್ಟೆ ಕೊಡುತ್ತೆ. ಪುಣ್ಯಾತ್ಮ ಪುಣ್ಯಾತ್ಮ